ತತ್ತಿ ಎಲ್ಲ ಹಾಕೈತಿ ಹೆಂಗ್ ಗೊತ್ತಾಕೈತಿ? ಇಲ್ಲಿ ಕಾಣ್ತಾ ಇದಾವ ನೋಡ್ರಿ ಒಳಗಡೆ ನಿಮ್ಗೆ ಅಕ್ಕಿ ಕಾಳಗತೆ ಅದಾವ ನೋಡ್ರಿ ಸಣ್ಣ ತೊಂಬರಿ ಒಂದ್ ಸೆಕೆಂಡ್ ತಗೋರಿ ಅವ ತತ್ತಿ ಮರಿನೂ ಬಿದ್ದು ಏನ್ ಮಾಡಕ್ ಬರಂಗಿಲ್ಲ. ಇವೆಲ್ಲ 1 day old ತತ್ತಿಗಳರಿ. ಇಂತಾವು ಒಂದ್ ಸೆಲ್ ಒಳಗ ಒಂದ ತತ್ತಿ ಕಾಣಿಸ್ಬೇಕು. ರಾಯಲ್ ಜೆಲ್ಲಿ ಸಿಗಂಗಿಲ್ಲ ಸರ್ ನಿಮ್ಗೆ ಈಗ ಇದ್ರಲ್ಲಿ. ಅದು ಪ್ಯೂಪಾ ಸ್ಟೇಜಿಗೆ ಬಂದಿದೆ ಮೇಡಮ್. ಆಲ್ರೆಡಿ ಇದು 6 days old ಇದೆ. ಇನ್ನೇನು ಹಾರ್ಡ್ಲಿ 4 to 5 days ಗೆ ಹ್ಯಾಚ್ ಆಗಿ ಹೊರಗೆ ಬರುತ್ತೆ. ಇಲ್ಲಿ ನೋಡ್ರಿ ಕ್ಯಾಪ್ಡ್ ಆಗಿದೆ. ಅದು ಕ್ಯಾಪ್ ಆಯ್ತಪ್ಪ ಅಂದ್ರೆ ಅದು ಪ್ಯೂಪಾ ಸ್ಟೇಜಿಗೆ ಹೋಗಿರುತ್ತೆ, ಅಂದ್ರೆ ಮರಿ ಸ್ಟೇಜಿಗೆ ಬಂದಿರುತ್ತೆ. ಆದ್ರೆ ಇಲ್ಲಿ ನೋಡ್ರಿ ಇಲ್ಲೊಂದು ಕ್ವೀನ್ ಕಪ್ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ಹೌದ್ರಿ. 4 ಸಲ ಕ್ವೀನ್ ಕಪ್ ಕಟ್ಟಿ ಟ್ರೈ ಮಾಡ್ತಾ ಇದೆ ಅದು ಹೊಸ ಕ್ವೀನ್ ಮಾಡ್ಕೊಳಕ್ಕೆ. ಆದ್ರ ಅದ ಹೊಸ ಕ್ವೀನ್ ಬರಂಗಿಲ್ಲ ಇದ್ರಲ್ಲಿ. ನೀವು ಇದನ್ನ ಜಾಡ್ಸಿದ್ರು ಸದ್ಯಕ್ಕೆ ಇದ್ರ ಒಂದು ತತ್ತಿ ಬೀಳ್ತಾವ. ಏನಾಗಂಗಿಲ್ಲ ಸರ್, ಏನಾಗಲ್ಲ. ಇಲ್ಲಿ ನೋಡ್ರಿ ಎದ್ರಾಗ ವ್ಯಾಕ್ಸ್ ಮೌತ್ ಐತಿ, ಹೌದಾ? ಇಲ್ಲಿ ನೋಡ್ರಿ ಹಿಂಗ ಎಲ್ಲಾ ಹೈ ಒಳಗು ನಿಮ್ಗ ವ್ಯಾಕ್ಸ್ ಮೌತ್ ಇದ್ದೇ ಇರುತ್ತ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಇರುವಂತ ಕಂಡೀಷನ್ಸ್ ಮೇಲೆ ಡಿಪೆಂಡೆಂಟ್. ಹೈವ್ ಸ್ಟ್ರಾಂಗ್ ಇದ್ರೆ ಅಲ್ಲಿ ವ್ಯಾಕ್ಸ್ ಮೌತ್ ಇರಂಗಿಲ್ಲ. ಹೈವ್ ವೀಕ್ ಇತ್ತಪ್ಪ ಅಂದ್ರೆ 100% ಅಲ್ಲಿ ವ್ಯಾಕ್ಸ್ ಮೌತ್ ಇದ್ದೇ ಇರುತ್ತೆ. ಇದ್ರಲ್ಲಿ ನೋಡ್ರಿ ಅದ್ರಾಗ ಹುಳ ಇತ್ತು, ಆದ್ರೆ ನೀವು ಎಲ್ಲಾದ್ರೂ ಫೈಂಡ್ ಔಟ್ ಮಾಡ್ತೀರೇನ ಇದ್ರಾಗ ವ್ಯಾಕ್ಸ್ ಮೌತ್ ಎಲ್ಲ ಅಡ್ಡಾಡಿತ್ತಂತ? ಚಾನ್ಸೇ ಇಲ್ಲ ಅಡ್ಡಾಡಕ್, ನೋಡಕ್ ಗೊತ್ತಾಗಲ್ಲ. ನೀವ್ ಹಿಂಗ್ ಬಿಸ್ಲಿಗೆ ಹಿಡಿದ್ರಿ ಅಂದ್ರ ಒಳಗ ನಿಮಗ ಟನಲ್ ಸಿಸ್ಟಮ್ ಕಾಣಿಸ್ತೈತಿ ನೋಡ್ರಿ, ರೂಟ್ ಕಾಣಿಸ್ತೈತಿ, ಹೌದಾ? ಕಾಣಿಸ್ತಾ ಇದೆ ನಿಮ್ಗೆ ಒಳಗಡೆ ಗೆರಿ 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 ಡಾರ್ಕ್ 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 ಅಷ್ಟು ಚಂದ ಅಡ್ಡಾಡಿರ್ತೈತಿ. ಇದ್ರಾಗ ಇನ್ನ ಹುಳ ಇರ್ತಾವ್ರಿ, ಅಡ್ಡಾಡ್ತಿರ್ತಾವ. ಬಿಸ್ಲಿಗೆ ಹಿಡಿದ್ ನೋಡಿದ್ರ ನಿಮ್ಗೆ ಅಡ್ಡಾಡೋದು ಕಾಣಿಸ್ತೈತ. ಅದು ನಾರ್ಮಲಿ ಹಾಯುವ ನಮ್ಮ 8 ಫ್ರೇಮ್ ಹಾಯುವ ಅಂದ್ರೆ ಹಿಂಗ ಇರ್ತಾವ್ರಿ. ಗೇಟ್ ಹಾಕಿಲ್ಲ, ಉಡಾನ್ ಪೀಸು ಇಟ್ಟಿಲ್ಲ, ಹೌದ್ರಿ? ನಾವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಗಿಲ್ಲ. ಹೋದ್ರು ಇಲ್ಲೇ ಇರ್ತಾವ, ಬಂದ್ರು ಇಲ್ಲೇ ಇರ್ತಾವ. ನಮ್ ಕಡೆನ ಫೀಡಿಂಗ್ ರೀ ಅದು. ಹಾ, ಸಕ್ರಿ ನೀರಿಗೆ ಹಾಕಿದ್ದೆ. ಕಟ್ಟಿಗೆ ಹಾಕ್ಲಿಲ್ಲ ಅಂದ್ರೆ ಅದ್ರೊಳಗ್ ಬಿದ್ದು ಸಾಯ್ತಾವ. ಹಿಂಗಾಗಿ ನಾವೇನ್ ಮಾಡ್ತೇವಿ, ಎಲ್ಲಾ ಒಳಗಡೆ ಬಿದ್ರು ಕೂಡ ಕಟ್ಟಿಗೆ ಹಿಡ್ಕೊಂಡು ಹೊರಗ ಬರ್ಲಿ ಅನ್ನೋ ಸಂಬಂಧ ನಾವು ಅದ್ರಲ್ಲಿ ಕಟ್ಟಿಗೆ ಹಾಕ್ತೇವಿ. ಅಕಸ್ಮಾತ್ ನೀವು ಕಟ್ಟಿಗೆ ಹಾಕ್ಲಿಲ್ಲ ಅಂದ್ರ ಈ ಫುಲ್ ಬಾಲ್ ನಿಮ್ದ ಜೇನ್ ಹುಳನ ಬಿದ್ದು ಸತ್ತಿರ್ತಾವ. ಅವ್ರು ಅಲ್ಲಿ ಕತ್ತ ಹಾಕಿದ್ರೆ ಆದ್ರೂ 2-3 ಬಿದ್ದು ಸಾಯ್ತಾವ್ರಿ. ಆದ್ರೂ ನಿಮ್ದ್ ಹೆಂಗಿರ್ಬೇಕಪ್ಪ ಕಟ್ಟಿಗೆ ಅಂದ್ರೆ ಅಟ್ಲೀಸ್ಟ್ ಅದು ಒಂದಾದ್ರೂ ಹಿಂಗ ದಂಡಿಗೆ ಟಚ್ ಆಗೋಂಗ್ ಇಟ್ಕೋರಿ. ಎಲ್ಲಾ ಹಿಂಗ್ ಮುನ್ಗೋಂಗಿದ್ರ ಎಲ್ಲಾ ಅಲ್ಲೇ ಬಿದ್ದ ಅಲ್ಲೇ ಮುನಿಗ್ ಸಾಯ್ತಾವ. ಅಕಸ್ಮಾತ್ ಕಟ್ಟಿಗೆ ಉದ್ದನು ಹಾಕಿದ್ರಿ ಅಂದ್ರ ಹತ್ತಿಂದ ಹೊರಗ್ ದಂಡಿಗೆ ಹೋಗೋ ತರ ನಾರ್ಮಲ್ ಗೊತ್ತಾದ್ರಿ. ನೋಡ್ರಿ ಇದ್ರೊಳಗು ನೋಡ್ರಿ ನಾವು ಏನ್ ಮಾಡೇವಿ ಇಲ್ಲಿ, 1 second ನಿಮ್ಗೆ ತೋರಿಸ್ತೇನೆ. ಹಾ, ಇದ್ ನೋಡ್ರಿ, ಇದು ಯಾವಾಗಿದ್ರು ಹುಟ್ಟು ಕಟ್ಟಬೇಕಾದ್ರ ಚೈನ್ ಸಿಸ್ಟಮ್ ಅಲ್ಲಿ ಹುಟ್ಟು ಕಟ್ತಾವ್ರಿ ಅವು. ಹಾ, ಇದ್ ನೋಡ್ರಿ ಇದು ಸೊಟ್ಟ ಕಟ್ಟಾಗೊಂತಿದೆ ಈಗ, ಹೌದಾ? ಹಿಂಗ ಬಂದ ಈಚೆ ಕಡೆ ಜಾಯಿನ್ ಆಗುತ್ತೆ ಈಗ. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ನಾರ್ಮಲಿ ಫೌಂಡೇಶನ್ ಶಿಪ್ ಕೊಡ್ರಿ ಅಂತೀವಿ. ಆಮೇಲೆ ನಾರ್ಮಲಿ ಇವೇನ್ ಮಾಡ್ತಾವ, ಚೈನ್ಸ್ ಟೈಪ್ ಜೋತ್ ಬೀಳ್ತಾವ. ಜೋತ್ ಬಿದ್ದು ಏನ್ ಮಾಡ್ತಾವ, ಇಲ್ಲಿ ನೋಡ್ರಿ ಕಾಲ್ ಬಿಡುವಲ್ತದ, ಅಷ್ಟ ಜೋತ್ ಜಗ್ ಹಿಡ್ಕೊಂಡೈತಿ. ಅದೇನ್ ಮಾಡ್ತಾವ, ಇದ್ರ ಹೊಟ್ಟಿ ತಳಗ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಇರ್ತಾವ. ಅಲ್ಲಿಂದ ಅದು ವ್ಯಾಕ್ಸ್ ಅನ್ನ ಮ್ಯಾಗ ಮೂವ್ ಮಾಡಿ ಕೊಡ್ತಿರ್ತೈತಿ. ಇದ ನೋಡ್ರಿ, ಇದ ಹಂಗ ಹೊರಡ ಸೈಡಿಗೆ ಕಟ್ಕೋಂತ ಹೊಂಟೈತ. ಅದು ನಾರ್ಮಲಿ ನಿಮ್ಗ ಎಲ್ಲಾ ಒಮ್ಮೆ ಕಟ್ಟಂಗಿಲ್ರಿ ಫ್ರೇಮ್. ಈ ಫ್ರೇಮ್ ಅಲ್ಲಿ ಹುಳ ಫುಲ್ ಆದ್ರ ಈ ಫ್ರೇಮಿಗೆ ಮೂವ್ ಆಗ್ತಾವ, ಈ ಫ್ರೇಮ್ ಅಲ್ಲಿ ಹುಳ ಫುಲ್ ಆದ್ರ ಬಾಜು ಫ್ರೇಮಿಗೆ ಮೂವ್ ಆಗ್ತಾವ. ಅದೇ ಫೌಂಡೇಶನ್ ಸೀಟ್ಸ್, ಅದೇ ಫೌಂಡೇಶನ್ ಸೀಟ್ಸ್ ಸರ್. ಇಲ್ಲಿ ನೋಡ್ರಿ ಈ ಬಟ್ಲಾನ್ ಸದ್ಯಕ್ಕೂ ಅದ ಫಿಕ್ಸ್ ಮಾಡೈತಿ. ಇಲ್ಲಿ ಒಳಗ ಯಾವ್ದೇ ಪಾರ್ಟ್ ಇದ್ರು ಅಳಗ್ಯಾಡ್ಲಾರ್ದಂಗ್ ಫಿಕ್ಸ್ ಮಾಡಿರ್ತೈತ ಅದು. ಇವನ್ ಈ ಫ್ರೇಮ್ ಕೂಡ ಇಲ್ಲೇ ಫಿಕ್ಸ್ ಮಾಡಿರ್ತೈತ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಹೌದ್ರಿ.
ಇಷ್ಟ ಗ್ಯಾಪ್ ಇದ್ರು ಸದ್ಯಕ್ಕ ಅದೇನ್ ಮಾಡಿದೆ ಇಲ್ಲಿ ಕ್ಯಾಪ್ ಮಾಡಿ ನಾ ಇದನ್ನ ಹೊಳ್ಳಿ ಎಲ್ಲಾದ್ರೂ ಇಟ್ರೆ ಮತ್ತು ಅದು ರಾಯಲ್ ಜೆಲ್ಲಿ ಕಾಣಂಗಿಲ್ಲ ಸರ್ ಕ್ವೀನ್ಸ್ ಅಲ್ಲಿ ಇದ್ದಾಗ ಅಷ್ಟ ಕಾಣಿಸುತ್ತೆ ಇಲ್ಲೇನು ನೋಡ್ರಿ ಎಲ್ಲಾ ಜಾಯಿನ್ ಮಾಡೈತಿ ಅಂದ್ರೆ ಇಲ್ಲೆಲ್ಲಾ ನೋಡ್ರಿ ಜಾಯಿನ್ ಮಾಡಿ ಫಿಕ್ಸ್ ಮಾಡಿದೆ ಅದು ಆಗಲ್ಲ ರಾಣಿ ಒಳ ಬೇಕು ಸರ ಒಂದ್ ಸೆಕೆಂಡ್ ಫ್ರೇಮ್ ತೆಗಿಯೋ ಮುಂದ ನಾರ್ಮಲಿ ಏನ್ ಮಾಡ್ರಿ ಆಚೆ ಕಡೆ ಎಂಡ್ಲಿಂದ ಬರ್ರಿ ಫ್ರೇಮ್ ತೆಗಿಬೇಕಾದ್ರೆ ಮೋಸ್ಟ್ಲಿ ನೀವು ಆ ಕಡೆಲಿಂದ ಈ ಕಡೆ ಬಂದ್ರ ಬಹಳ ಉತ್ತಮ ಯಾಕಂದ್ರ ಏನ್ ಮಾಡ್ತೈತಿ ನಾರ್ಮಲಿ ಕ್ವೀನ್ ಈಚಿ ಕಡೆ ಇದ್ಲಪ್ಪ ಅಂದ್ರ ಈಚಿ ಕಡೆ ಓಡಿ ಬರ್ತಾಳ ನೀವು ಆಚಿ ಕಡೆಯಿಂದ ಫ್ರೇಮ್ ಹಿಂಗ ಎಬ್ಸಿದ್ರಿ ಅಂದ್ರ ನಾರ್ಮಲಿ ಕ್ವೀನ್ ನಿಮ್ಗೆ ಆಚಿ ಕಡೆ ಕಾಣಿಸ್ತಾಳಲ್ರಿ ಇಲ್ಲೇ ಐತ್ ನೋಡ್ರಿ ತೋರಿಸ್ತೇನೆ ಇಲ್ಲ ಐತ್ ನೋಡ್ರಿ ಅಲ್ ಸರ್ ಯಾವ ಇಲ್ಲಿದೆ ಡ್ರೋನ್ ತೋರಿ ಹಿಡ್ಕೋರಿ ಇದು ಗಂಡ ಹುಳ ರೀ ಇಲ್ಲಿದೆ ನೋಡ್ರಿ ಕ್ವೀನ್ ಯಾರು ನೋಡಿಲ್ಲ ನೋಡ್ರಿ ಪಟ್ನ ಎಲ್ ಹೋತ್ರಿ ಯಾವಾಗಿದ್ರು ಆಕಿ ಕತ್ತಲ್ದಾಗ ಹೋಗಕ್ ಟ್ರೈ ಮಾಡ್ತಾಳ ಇಲ್ಲಿ ನೋಡ್ರಿ ಅಡ್ಕೊಂಡ್ ಕುಂದ್ರ ಅಂತದ ಅಲ್ಲೇ ಇದೆ ಹೊರಗ್ ಜಲ್ದಿ ಬರಂಗಿಲ್ಲ ಅದು ಆಮೇಲೆ ಕ್ವೀನ್ ಎಬ್ಸಿದ ಫ್ರೇಮ್ ಬಹಳ ಸೂಕ್ಷ್ಮವಾಗಿ ಹಿಡ್ಕೋರಿ ಎಲ್ಲಾದ್ರೂ ಕೈ ಬಿಟ್ರಿ ತಳಗ್ ಬಿದ್ದಾಗ ಎಲ್ಲಾರ ಕ್ವೀನಿನ್ ಮ್ಯಾಗ ಅದು ಫ್ರೇಮ್ ಬಿತ್ತಪ್ಪ ಅಂದ್ರೆ ನಾರ್ಮಲಿ ಏನಾಗತ್ತ ಆಕಿ ಒಂದ್ ಸತ್ಲ ಅಂದ್ರೆ ಎಲ್ಲಾರ್ನು ಮುಗೀತು ಇಡೀ ಇದಕ್ಕೂ ಒಂದ ಇರಿ ಕಾಣ ಅಂತೈತ್ರಿ ಯಾರು ಫೈಂಡ್ ಔಟ್ ಮಾಡ್ತೀರಿ ಹಾ ಅಲ್ಲೈತಿ ಜೋರಾಗಿ ಹಿಂಗ್ ಕೈ ಹಿಂಗ್ ವಾಪಸ್ ತೆಗಿಯಂಗಿಲ್ರಿ ಹಾ ಇಲ್ಲಿ ಬಂದ್ ರಾಣಿನ್ ಹಿಡಿಬೇಕಾದ್ರೆ ಬಹಳ ಪೇಶನ್ಸ್ ಬೇಕು ಹಾಕಿ ಪ್ಯೂರಿಫೈ ಮಾಡಿಲ್ಲ ಇದನ್ನ ಜಸ್ಟ್ ಇದ್ದಂತ ಹುಟ್ಟನ್ನ ಒಂದ್ ನೀರ್ನಾಗ ಹಾಕಿ ತಳಗ್ ಬೆಂಕಿ ಹಚ್ಬಿಟ್ರಂದ್ರ ಕರಿಗೆ ಹಿಂಗ್ ಮ್ಯಾಗ ನಿಂದಿರ್ತೈತಿ ನೀರ್ನಾಗ ಹಾಕಿ ಕುದಿಸಿ ಬಿಡುದ್ರಿ ಅದನ್ನ ತಾನ ಇದೆಲ್ಲ ವ್ಯಾಕ್ಸ್ ಏನ್ ಇರ್ತೈತ್ಲಾ ಮ್ಯಾಗ ತೇಲ್ತೈತಿ ನೀವ್ ಇದನ್ನ ಕೆಬಿರಿ ತೆಗದ್ರಿ ಅಂದ್ರ ಇದು ಕಸ ಬರ್ತೈತಿ ಇದನ್ನ ನಾವ್ ಇಲ್ರಿ ಸ್ವಲ್ಪ ಕರ್ಗಿಸಿದ್ರ ಸಾಕ ಮ್ಯಾಗ ತೇಲ್ತೈತಿ ಇದನ್ನ ನಾವ್ ಏನ್ ಮಾಡ್ತೇವೆ ಹೊಳ್ಳಿ ಕರ್ಗಿಸಿ ಇದನ್ನ ನಾವು ಗೂಡಿಗೆ ಹಚ್ಚೋದಾಗ್ಲಿ ಕಪ್ಸ್ ಮಾಡೋದಾಗ್ಲಿ ಇಲ್ಲ ಕಪ್ಪನ್ ಹಚ್ಚೋದಾಗ್ಲಿ ಅದಕ್ಕೆ ಉಪಯೋಗ ಮಾಡ್ಕೊಂತೀವಿ ಹಿಂಗ ಮಾಡಿಟ್ರಿಪಾ ಅಂದ್ರ ಇದಕ್ಕ ವ್ಯಾಕ್ಸ್ ಮೌತ್ ಹತ್ತಂಗಿಲ್ರಿ ನೀವು ಹಂಗ ಇಟ್ರಿಪಾ ಅಂದ್ರ 100% ವ್ಯಾಕ್ಸ್ ಮೌತ್ ಹತ್ತೈತಿ ಸಾಲಿಡ್ ಆಗಿರ್ತೈತ್ರಿ ಹಂಗಿತ್ತಂದ್ರ ಅದ ಪೌಡರ್ ಇರ್ತೈತಿ ಹಾ ಇದು ಪೌಡರ್ ಮಾಡಿದ್ರ ಮತ್ ಹತ್ತೈತ್ರಿ ಇದ್ರೊಳಗು ನಿಮಗ್ ಕಾಣಿಸ್ತೈತಿ ದಂಡಿಗೆ ಎಲ್ಲಾರ ನೋಡ್ರಿ ಇಲ್ಲ ನೋಡ್ರಿ ಜಾಡ ಇಲ್ಲ ಐತಿ ಹೌದಾ ಅದೇ ಒಟ್ಟು ಎಲ್ಲಾರ ಲೈಟ್ ಆಗಿ ಸಿಕ್ತಂದ್ರ ಅದ್ ಬಂದ ಬಿಡ್ತೈತಿ ಅದು ನೋಡ್ರಿ ಇದನ್ನ ನಾವ್ ಇಲ್ಲಿ ಹೊರಗ ಹೋಗದ್ರು ಇದಕ್ಕ ವ್ಯಾಕ್ಸ್ ಮೌತ್ ಹತ್ತಿಲ್ಲ ಇಲ್ಲ ಅಂದ್ರ ವ್ಯಾಕ್ಸ್ ಮೌತ್ ಹತ್ತೈತಿ ನೀವು ಹಂಗ ಹುಟ್ಟು ತೆಗೆದು ಹಂಗ ಮುದುಡಿ ಮಾಡಿಟ್ರು ಹತ್ತೈತಿ ಇದನ್ನ ಹೊಳ್ಳಿ ನಾವು ಕರಗಿಸಿ ಎಲ್ಲಿ ಬೇಕಲ್ಲಿ ಉಪಯೋಗ ಮಾಡ್ಕೋಬೇಕು ಕುದಿಸುವಾಗ ನೀರ ಇರ್ತೈತ್ರಿ ಇದು ತಾನ ಗಟ್ಟಿ ಆಕೈತ್ರಿ ಸಾಲಿಡ್ ಆಕೈತಿ ಮ್ಯಾಗ ಬಂದ ಇದನ್ನ ನೀವು ಒಂದ್ ಕಂಟೈನರ್ ತಗೊಂಡ ಹಂಗ ಹಾಕೋ ಬದ್ಲಿ ಅದನ್ನ ಒಂದ್ ಸೀರೆ ಒಳಗ ಅಥವಾ ಏನಾದ್ರು ತೆಳ್ಳಂದ ಅರ್ಬಿ ಒಳಗ ಕಟ್ಟಿ ತಾಳಗ ಏನಾದ್ರು ವೇಟ್ ಆಗಿ ಮುನುಗು ಹಂಗ ಇಟ್ಟ ನೀವು ಬೆಂಕಿ ನೀರ್ ಹಚ್ಚಿ ಕುದಿಸಿದ್ರಿ ಅಂದ್ರ ಏನಕ್ಕೈತಿ ಹೇಳ್ರಿ ಅದ್ರೊಳಗಿನ ಮ್ಯಾನ ಅಷ್ಟ ಮ್ಯಾಗ ಬರ್ತೈತಿ ಕಸ ಎಲ್ಲಾ ತಳಗ ಉಳಿತೈತಿ ಸ್ವಲ್ಪ ನೀರ್ ಆರ್ತಂದ್ರ ಇದೊಂದ ಚಪಾತಿ ಗತೆ ದಪ್ಪಗ ಲೇಯರ್ ಬರ್ತೈತಿ ಅದನ್ನ ಅಷ್ಟ ನೀವು ನೀರ್ ಬಸದ್ರಿಪಾ ಅಂದ್ರ ಅದನ್ನ ಅಷ್ಟ ತೆಗೆದು ಇಟ್ಕೋಬಹುದು ಗೊತ್ತಾತ್ರಿ ಅರ್ಬಿ ಒಳಗ್ ನಾರ್ಮಲ್ ನಿಮ್ ಸೀರಿಗಿರಿ ಇರ್ತೈತ್ಲಾ ಅದು ಸಾನಿಗೆ ಇದ್ದಂಗ ಇರ್ತೈತಿ ಇದನ್ನ ನೀವು ಅದನ್ನ ಹಾಕಿ ಗಂಟು ಕಟ್ಟಿ ಒಂದ್ ಕಲ್ಲು ಗಿಲ್ಲ ಏನಾರ ಕಟ್ಟಿ ನೀರ್ ಒಳಗ್ ಮುನ್ಗಬೇಕದು ಮ್ಯಾಗ ತೇಲ್ ಬರ್ತೈತ್ರಿ ಅದು ವೇಟ್ಲೆಸ್ ಇರ್ತೈತಿ ನೀರೊಳಗ ಮುನ್ಗೋಂಗ ತಳಗ ಮಾಡಿಟ್ಟ ನೀವು ಬೆಂಕಿ ಹಚ್ಚಿ ನೀರ್ ಕಾಸಿದ್ರಿ ಅಂದ್ರ ವ್ಯಾಕ್ಸ್ ಏನಾಗತ್ತ ಮೆಲ್ಟ್ ಆಗಿ ಆ ಸೀರಿ ಒಳಗೆ ಕಿಂಡಿಲಿಂದ ಲೈಟ್ ವೇಟ್ ಇರ್ತೈತಿ ವ್ಯಾಕ್ಸ್ ನೀರಿನ್ಗಿಂತ ಅದ ಎಣ್ಣಿ ಹೆಂಗ್ ಮ್ಯಾಗ ತೇಲ್ತೈತ್ಲಾ ಹಂಗ ಇದು ಮ್ಯಾಗ ತೇಲಾಕ್ ಚಾಲು ಆಗ್ತೈತಿ ಅದ ಮೇಲೆ ಬಂದಿರೋದನ್ನ ನಾವು ತೆಗೆದ ಮತ್ತೆ ನೀವು ಪ್ಯೂರಿಫೈ ಮಾಡ್ಬೇಕಾಗ್ತೈತಿ ಫಿಲ್ಟರ್ ಪೇಪರ್ ತಗೊಂಡ್ ಪ್ಯೂರಿಫೈ ಮಾಡ್ಕೊಂಡ್ರ ಇವನ್ ನೀವು ಫೇಶಿಯಲ್ ಗಿಶಿಯಲ್ ಎಲ್ಲಾ ಮಾಡ್ಕೋಬಹುದು ಅದು ವ್ಯಾಕ್ಸಿಂಗ್ ಎಲ್ಲ ಯೂಸ್ ಆಕೈತಿ ಇದು ಪ್ಯೂರ್ ಇಲ್ಲ ಅದಕ್ಕ ಬ್ಲಾಕಿಶ್ ಕಲರ್ ಒಳಗೈತಿ ಇದನ್ನ ನಾವು ಹೊಳ್ಳಿ
ಪ್ಯೂರ್ ಮಾಡಿದ್ವಿ ಅಂದ್ರ ಪ್ಯೂರ್ ಯೆಲ್ಲೋ ಕಲರ್ ಇಷ್ಟ ಬರ್ತೈತಿ, ಯೆಲ್ಲೋ ಕಲರ್ ಬರ್ತೈತಿ. ಹಾ ಇಲ್ಲ, ಅದೇ ವ್ಯಾಕ್ಸ್ ತಗೊಂಡೆ ನಾವು ಎಲ್ಲಾ ಕರಿದು ಬೆಳ್ಳಂದು ಎಲ್ಲಾ ಇರ್ತೈತಿ ಅದ್ರೊಳಗ. ನಾವ್ ಇಷ್ಟಿಷ್ಟ ವ್ಯಾಕ್ಸ್ ಹಾಕಂಗಿಲ್ಲ, ಇಷ್ಟು ವ್ಯಾಕ್ಸ್ ತಗೊಂಡಾಗ ನಮಗ್ ಇಷ್ಟು ವ್ಯಾಕ್ಸ್ ಸಿಗ್ತೈತಿ. ಯಾಕಂದ್ರ ಅದ್ರೊಳಗ ವೇಸ್ಟ್ ಇರ್ತೈತಿ ಎಲ್ಲಾ, ಪ್ಲಾಸ್ಟಿಕ್ ಅದು ಅದ್ರದ್ದು ಸ್ಕಿನ್ ಇಂದ ಚರ್ಮ ಗಿರ್ಮ ಎಲ್ಲಾ ಇರ್ತೈತಿ. ಅದೆಲ್ಲಾ ಕರಿಗಿ ಮೇಲ್ಗಡೆ ಪ್ಯೂರ್ ವ್ಯಾಕ್ಸ್ ಅಷ್ಟ ತೇಲಿ ಬರ್ತೈತಿ. ಅಂದ್ರ ಹೆಂಗಿರ್ತೈತಿ ಅಂದ್ರದ ಒಂದು ಕ್ಯಾಪ್ಸೂಲ್ ಆಗ್ಬೇಕಂದ್ರ ದಂಡಿಗಷ್ಟ ವ್ಯಾಕ್ಸ್ ಇರ್ತೈತಿ, ಒಳಗಡೆ ಪ್ಲಾಸ್ಟಿಕ್ ಇದ್ದಂಗ ಚರ್ಮದ ಟೈಪ್. ಪ್ರತಿ ಸಲ ಬೀಜ್ ಹೊರಗ್ ಬಂತಂದ್ರ ಅದ್ರದ್ದು ಒಂದ್ ಲೇಯರ್ ಅಲ್ಲೇ ಉಳ್ದಿರ್ತೈತಿ. ಅದಕ್ಕ ಅದ ಸೈಡಿಂದ ಅಷ್ಟ ನಮಗ ವ್ಯಾಕ್ಸ್, ಅದ ಕರಿಗಿ ಮ್ಯಾಗ್ ಬರ್ತೈತಿ. ಉಳ್ಕಿದ್ದೆಲ್ಲ ನೀವು ಅದನ್ನ ಹೊಳ್ಳಿ ತಳಗಿನ ವೇಸ್ಟ್ ನೋಡಿದ್ರ ನಿಮ್ಗೆ ಪ್ಲಾಸ್ಟಿಕ್ ಪೌಡರ್ ಚಿಪ್ಪಿಂಗ್ಸ್ ಮಾಡ್ತಿರಲ್ಲ ಆ ಟೈಪ್ ಪ್ಲಾಸ್ಟಿಕ್ ಚಿಪ್ಪಿಂಗ್ ಬಂದಂಗ ಬರ್ತೈತಿ. ಅದನ್ನೇ ನೀವು ಹೊಳ್ಳಿ ಗಿಡಕ್ಕ ಹಾಕೋಬಹುದು. ಸರ್ ವ್ಯಾಕ್ಸ್ ತಗದ ಒಂದು ಕಂಟೈನರ್ ದಾಗ ಇಟ್ಟಿದ್ದೇನೆ ನಾನು, ಅದಕ್ಕೆ ಫಂಗಸ್ ಟೈಪ್ ಇದಾಗೈತಲ್ಲ ಬರುತ್ತೆ ಸರ್, ಅದಕ್ಕೆ ಏನ್ ಮಾಡ್ಬೇಕು? ಫಂಗಸ್ ಬರುತ್ತೆ. ನೀವು ವ್ಯಾಕ್ಸ್ ಮೆಲ್ಟ್ ಮಾಡಿರಿ, ಮೆಲ್ಟ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ. ಎಂತ ವ್ಯಾಕ್ಸ್ ಸರ್ ಅದು? ಜೇನುಳದ, ಹೆಜ್ಜೇನದ. ಏನ್ ತೊಂದ್ರೆ ಇಲ್ಲ ಸರ್, ಮತ್ತೆ ನೀವು ಮೆಲ್ಟ್ ಮಾಡಿ ಪ್ಯೂರಿಫೈ ಮಾಡಿದ್ರೆ ಹೋಗುತ್ತೆ, ಅದು ಏನ್ ತೊಂದ್ರೆ ಇಲ್ಲ. ಅದು ಎದಕ್ ಬರ್ತೈತೆ ಅಂದ್ರ ಮಾಯಿಶ್ಚರ್ ಲೆವೆಲ್ ಇದ್ರೆ ಬರುತ್ತೆ ಸರ್, ಮಾಯಿಶ್ಚರ್ ಲೆವೆಲ್ ಇರ್ಲಿಲ್ಲ ಅಂದ್ರೆ ಬರಲ್ಲ. ಅದು ಪ್ಯೂರ್ ಆರ್ಬೇಕದು ನಿಮ್ದು ತೆಗ್ದಿದ್ದು. ಸರ್ ಇನ್ನೊಂದು ಡೌಟ್ ಇತ್ತು, ಈಗ ನಾ ಒಬ್ರ ಕಡೆ ಹನಿ ಪರ್ಚೇಸ್ ಮಾಡಿದೇನೆ ಅಂತ ತಿಳ್ಕೊ. ಸೊ ಲೇಮನ್ಸ್ ಲ್ಯಾಂಗ್ವೇಜ್ ದಾಗ ಕಾಮನ್ ಲ್ಯಾಬೊರೇಟರಿ ಟೆಸ್ಟ್ ಗೆ ಹೋಗ್ಲಾರ್ದ ಅದರದ ಜೆನ್ಯೂನಿಟಿ ಹೆಂಗ್ ಕಂಡು? ಸರ್ ನಾ ಪ್ಯೂರಿಟಿ ಹೇಳಾಕ ಬರಂಗಿಲ್ಲ, ಯಾಕಂದ್ರ ಟೆಸ್ಟ್ ನಾವು ಡಿಫ್ರೆಂಟ್ ಮೆಥಡ್ಸ್ ಅದಾವ. ಆದ್ರೆ ನೀವು ಹ್ಯಾಸ್ ಎ ಎಕ್ಸಾಂಪಲ್ ನಾಗ ಸಕ್ರಿ ಪಾಕ ಮಾಡಿದ್ನಿ ಅಂದ್ರು ಅದ್ರದ್ದು ಸಿಮಿಲಾರಿಟಿ ಇದ್ರದ್ದು ಸಿಮಿಲಾರಿಟಿ. ಯಾಕಂದ್ರೆ ನಾವು ಅದ್ರದ್ದು ಮೇನ್ ಏನ್ ಮಾಡಿರ್ತೀವಿ, ಡೆನ್ಸಿಟಿನ ಇನ್ಕ್ರೀಸ್ ಮಾಡಿರ್ತೀವಿ. ಹನಿದು ಡೆನ್ಸಿಟಿ ಇನ್ಕ್ರೀಸ್ ಆಗಿರ್ತೈತಿ. ಮೊದ್ಲ ನೆಕ್ಟರ್ ಏನಂತೇವಿ, ನೆಕ್ಟರ್ದು ನೀರೇ ಇದ್ದಂಗೆ ಇರ್ತೈತಿ ಸರ್. ಅದನ್ನ ನಾವು ಏನ್ ಮಾಡ್ತಾವ, ಒಳಗ ಫ್ಯಾನಿಂಗ್ ಮಾಡಿ 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 ಕಾಸಿ 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 ಅದ್ರೊಳಗಿಂದ ನೀರನ್ನೆಲ್ಲ ಆವಿ ಮಾಡಿ ಕಳಿಸಿರ್ತಾವ. ಅದ ಗಟ್ಟಿ ಪಾಕ ಆದಂಗ ಆಕೈತಿ. ಹೊಳ್ಳಿ ಸೇಮ್ ನಾವು ಸಕ್ರಿ ಪಾಕನು ಹಂಗ ಮಾಡಿದ್ರು ಎರಡೂ ನೀರೊಳಗ್ ಬಿಟ್ರ ಜಲ್ದಿ ಕರಗಬಾರ್ದಂತೆ. ಇವನ್ ನಾವು ಸಕ್ರಿ ಪಾಕ ಚೆಕ್ ಹೆಂಗ್ ಮಾಡ್ತೇವ್ರಿ, ನೀರೊಳಗ ಬಿಟ್ಟು ಚೆಕ್ ಮಾಡ್ತೇವಿ. ಹಿಂಗಾಗಿ ನಮ್ಗ ಲ್ಯಾಬ್ ಟೆಸ್ಟ್ ಅಕ್ಯುರೇಟ್ ಟೆಸ್ಟ್ ಅಂತೇವಿ ನಾವ್. ಇದೇನ್ ಪೇಪರ್ ಮ್ಯಾಗ ಇಡ್ರಿ, ಕಡ್ಡಿ ಪಟ್ಟಿಗ್ಯಾಗ ಎದ್ದಿ ಕಡ್ಡಿ ಹಚ್ಚ್ರಿ, ಕಡ್ಡಿ ಹತ್ಲಿಲ್ಲ ಅಂದ್ರ ಹಸಿ ಐತಿ ಅಂತ. ಇದು ಅನ್ ಕ್ಯಾಪ್ಡ್ ಹನಿನ ನೀವು ಕಡ್ಡಿ ಪಟ್ಟಿಗೆ ಒಳಗೆ ಎದ್ದಿ ಹಚ್ಚಿರ ಹತ್ತಂಗಿಲ್ಲ. ಕ್ಯಾಪ್ಡ್ ಇತ್ತಂದ್ರ ಅಷ್ಟ ಅದ್ರದ್ದು ವಿಸ್ಕಾಸಿಟಿ ಕರೆಕ್ಟ್ ಇರ್ತೈತಿ, ವಾಟರ್ ಲೆವೆಲ್ ಕರೆಕ್ಟ್ ಇರ್ತೈತಿ. ಕ್ಯಾಪ್ಡ್ ಇರ್ಲಿಲ್ಲಪ್ಪ ಅಂದ್ರ ಇದ್ರೊಳಗು ವಾಟರ್ ಲೆವೆಲ್ ಹೆಚ್ಚಿಗೆ ಇರ್ತೈತಿ. ಅಂದ್ರ ನೀವು ಪೇಪರ್ ಮ್ಯಾಗ ಬಿಟ್ರ ಪೇಪರ್ ಹಸಿ ಆಗತೈತಿ, ಕಡ್ಡಿ ಹಾಕಿದ್ರಿ ಅಂದ್ರ ಕಡ್ಡಿ ಹಸಿ ಆಗತೈತಿ, ವಾಟರ್ದಾಗ ಬಿಟ್ರಂದ್ರ ಡಿಸಾಲ್ವ್ ಆಗತೈತಿ. ಹಿಂಗಾಗಿ ನಾವು ರೂಢಿ ಒಳಗ ಚೆಕ್ ಮಾಡ್ಬೇಕಂದಾಗ ನಮಗ ಪ್ಯೂರ್ ಐತಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ. ನೀವು ಲ್ಯಾಬ್ ಟೆಸ್ಟ್ ಮಾಡಿದ್ರೆ ಲ್ಯಾಬ್ ಟೆಸ್ಟ್ ಎಲ್ಲರಿಗೂ ಮಾಡ್ಸಕ್ ಆಗಂಗಿಲ್ಲ. ಬಟ್ ನೀವು ಎಲ್ಲರ ಹನಿ ತಗೊಳ್ಳೋ ಫಾರ್ಮಿಗೆ ವಿಸಿಟ್ ಮಾಡಿದ್ರ ಅಂದ್ರ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಈಗ ನಾ ಅಲ್ಲೇ ಬಾಕ್ಸ್ ತೆಗೆದು ತೋರಿಸಿದೆ, ಬಾಕ್ಸ್ ಮ್ಯಾಗ ಒಂದ್ ಬಟ್ಲಾ ಇತ್ತ, ಹೌದಾ? ಬಟ್ಲಾ ಐತಂದ್ರ ತಿಳ್ಕೊಂಬಿಡ್ರಿ ಅವರು ಫೀಡಿಂಗ್ ಮಾಡಾವಂತದಾರ. ಬಟ್ಲಾ ಇರ್ಲಿಲ್ಲಪ್ಪ ಎಲ್ಲಿಯೋ ಅಂತಂದ್ರ ಓಕೆ ಫೈನ್, ಅವರು ಸಮ್ ಟೈಮ್ ಫೀಡಿಂಗ್ ಮಾಡ್ತಿರ್ಬೋದು. ಬಟ್ ಹನಿ ಸೀಸನ್ ಇದೆ, ಈಗ ಫೀಡಿಂಗ್ ಮಾಡ್ತಾ ಇಲ್ಲ, ಈಗ ನಮಗ ಪ್ಯೂರ್ ತುಪ್ಪ ಸಿಗ್ತಾ ಇದೆ ಅಂತ ನಾವು ಅವ್ರನ್ನ ಟ್ರಸ್ಟ್ ಮಾಡ್ಬೋದು. ಈಗ ನೀವು ಪ್ರತಿ ಸಲ ಯಾವಾಗೂ ಹೋದಾಗ ನಿಮಗ್ ಬಟ್ಟಲ್ದಾಗ ಸಕ್ರಿ ನೀರ್ ಕಾಣ ಹೊಂತೈತಿಪ್ಪ ಅಂತ ಅನ್ಕೊಂಡ್ರಂದ್ರ ಕಂಪ್ಲೀಟ್ಲಿ ಅದು ಸಕ್ರಿ ಪಾಕಾನೆ. ಅದನ್ನೇ ತಗೊಂಡೋಗಿ ಹುಟ್ಟೊಳಗ್ ಸ್ಟೋರ್ ಮಾಡುತ್ತದೆ. ಹುಟ್ಟೊಳಗ್ ಸ್ಟೋರ್ ಮಾಡಿ ಅದನ್ನ ರೈಟ್ ಡೆನ್ಸಿಟಿಗೆ ಬರೋ ಮಟ್ಟ ಅದು ತಿನ್ನಂಗಿಲ್ಲ. ರೈಟ್ ಡೆನ್ಸಿಟಿಗೆ ಬಂದ್ಮೇಲೆ ತಿನ್ನಕ್ ಚಾಲು ಮಾಡುತ್ತೆ. ಹಿಂಗಾಗಿ ನಾವು ರೂಢಿ ಮೇಲೆ ತುಪ್ಪ ಪ್ಯೂರ್ ಇದೆಯೋ ಇಲ್ಲ ಅಂತ ಹೇಳೋದು ಬಹಳ ಕಷ್ಟ. ನೀವ್ ಇವನ್ ಅದ್ರ ಸ್ಮೆಲ್ ಮೇಲೆ ಹೇಳ್ಬೋದು. ಪ್ಯೂರ್ ಎಕ್ಸಾಂಪಲ್ ನಾವು ತುಪ್ಪ ಪ್ಯೂರ್ ಐತೋ ಇಲ್ಲೋ ಅಂತ ಗೊತ್ತಾಗ್ಬೇಕಂದ್ರ ನಾವ್ ಅದನ್ನ ಒಂದ್ ಸ್ವಲ್ಪ ಬಾಯಿ ಒಳಗ್ ಹಾಕೊಂಡ್ರ ನಮ್ ಗಂಟ್ಲ ಉರ್ಯಾಕ್ ಚಾಲು ಆಗ್ತೈತಿ, ಬಿಸಿ ಆಕೈತಿ. ಯಾರ ಎಕ್ಸ್ಪೀರಿಯನ್ಸ್ ಮಾಡಿರಿ? ಬಿಸಿ ಆಕೈತಿ. ಎದಕ್ ಹೇಳ್ರಿ? ಎದಕ್ ಹೇಳ್ರಿ? ಇಲ್ರಿ, ಅದ ತುಪ್ಪ ಹೈಡ್ರೋಫೋಬಿಕ್ ಇರ್ತೈತ್ರಿ. ಅಂದ್ರದ ಇದ್ದಂತ ಮಾಯಿಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ತೈತಿ ತುಪ್ಪಕ್ಕ. ನಮ್ ಗಂಟಲ್ದಾಗ ನುಂಗಿದ ಕೂಡಲೇ ಇಲ್ಲಿ ಮಾಯಿಶ್ಚರ್ನ ನ್ಯಾಲ್ಗಿ ಮ್ಯಾಗ ಇಟ್ಕೊಂಡ್ ಕೂಡಲೇ ಅಲ್ಲಿ ಮಾಯಿಶ್ಚರ್ನ
ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮಗ ಬಿಸಿ ಅನುಭವ ಆಗುತ್ತೆ. ಹಿಂಗಾಗಿ ಇದೊಂದ ಮೆಥಡ್ ನಮಗ ಪ್ಯೂರ್ ಐತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅದ್ರದ್ದು ಸ್ಮೆಲ್ ನೋಡಿದ್ರ ನ್ಯಾಚುರಲಿ ಹೆಂಗ್ ಬರ್ಬೇಕು, ಹುಳುಚು ವಾಸನೆ ಬರ್ಬಾರ್ದ್ರಿ, ಪರಾಗ ಮಕರಂದದ ಸ್ಮೆಲ್ ಬರ್ಬೇಕು. ಅಂದ್ರ ನೇಚರ್ ಒಳಗ ಹೂವಿನ ಸ್ಮೆಲ್ ಬರ್ತಿರ್ಬೇಕು ನಿಮಗ. ಅಂದಾಗ ನಿಮ್ಮ ತುಪ್ಪ ಪ್ಯೂರ್ ಐತಂದ ಹೇಳ್ಕೊಬಹುದು. ಸರ್ ಪ್ಯೂರ್ ಇಲ್ಲಾರ್ದು ಹುಳಿ ಆಗುತ್ತೆ. ಅದೇನಿರುತ್ತ ನಾನ್ ಕಂಪ್ಲೀಟ್ ಹನಿ ಅಂತೇವ್ ನಾವು. ಅಂದ್ರೆ ಕಂಪ್ಲೀಟ್ಲಿ ಎವಾಪರೇಟ್ ಆಗ್ಲಾರ್ದಂತ ಹನಿ, ಕ್ಯಾಪ್ಡ್ ನಾನ್ ಕ್ಯಾಪ್ಡ್ ಹನಿ ಅಂತೇವೆ ಸರ್. ಪಾರ್ಷಲಿ ಕ್ಯಾಪ್ಡ್ ಹನಿ, ಪೂರಾ ಕಂಪ್ಲೀಟ್ ಕ್ಯಾಪ್ ಆದ್ಮೇಲೆನೆ ನಾವು ಹನಿ ತೆಗಿಬೇಕಾಗುತ್ತೆ. ಅದರಲ್ಲಿ ಒಂದ್ ಸಣ್ಣ ತೂತ್ ನಾನು ನಿಮ್ಗೆ ಆಗಲೇ ತೋರಿಸಿದ ಹಂಗ ತೂತ್ ಇದ್ರೂ ಅದು ನಾಟ್ ಸೂಟೇಬಲ್ ಫಾರ್ ಹಾರ್ವೆಸ್ಟಿಂಗ್. ಪೂರಾ ಸಾಲಿಡ್ ರೇಸ್ ಪ್ಲಾಸ್ಟರ್ ಮಾಡ್ದಂಗ, ಪ್ಲಾಸ್ಟರ್ ಗತೆ ಮಾಡಿ ಎಲ್ಲಿ ಒಂದು ತೂತು ಕಾಣಿಸ್ಲಾರ್ದಂಗ ಇದ್ದಾಗ ಅಂತ ಹನಿ ನೀವು ತೆಗದ ಏರ್ ಟೈಟ್ ಕಂಟೈನರ್ದಾಗ ಇಡ್ಬೇಕ್ರಿ. ಮತ್ತ ನೀವು ಪ್ಲಾಸ್ಟಿಕ್ ಜಗ್ನಾಗ ಪ್ಲಾಸ್ಟಿಕ್ ಬಾಟಲ್ದಾಗ ಹಾಕಿಟ್ರಿ ಅಂದ್ರ ಹಿಗ್ಗುದು ಕುಗ್ಗುದು ಮಾಡ್ತೈತೆ ಅದು ಪ್ಲಾಸ್ಟಿಕ್ ಬಾಟಲ್ ಟೆಂಪರೇಚರ್ ತಕ್ಕಂತ. ಅದಕ್ಕ ನಾರ್ಮಲಿ ಹನಿ ಸ್ಟೋರ್ ಮಾಡ್ಬೇಕಾದ್ರ ಗ್ಲಾಸ್ ಬಾಟಲ್ ಯೂಸ್ ಮಾಡ್ತಾರ. ಗ್ಲಾಸ್ ಬಾಟಲ್ ಎದಕ್ಕೆ ಯೂಸ್ ಮಾಡ್ತಾರಂದ್ರ ಅದ ನೇಚರ್ ಒಳಗಿರುವಂತ ಮಾಯಿಶ್ಚರ್ನ ಅಬ್ಸರ್ವ್ ಮಾಡ್ಕೋಬಾರ್ದು ಅಂತ ಗ್ಲಾಸ್ ಬಾಟಲ್ಗೆ ಹೋಗ್ತೀವಿ. ಈಗ ದೊಡ್ಡ ಪ್ರಮಾಣದಾಗ ಮಾಡೋರು ಹೆಂಗ್ ಮಾಡ್ತಾರ್ರಿ? ಈಗ ನಾವು ಜೇನು ಕೃಷಿನ ಮಾಡ್ಬೇಕಂತ ನಾವು ರೈತರು ಮಾಡಿ. ಹಾ ಸರ್, ದೊಡ್ಡ ಪ್ರಮಾಣ ಶೇಖರಣೆ ಮಾಡ್ಬೇಕಂದ್ರೆ ಸರ್ ದೊಡ್ಡ ಪ್ರಮಾಣ ಶೇಖರಣೆ ಮಾಡೋ ಮುಂದ ಮತ್ತ ಅದಕ್ಕ ಸ್ಟೋರಿಂಗ್ಗೆ ಡಿಫ್ರೆಂಟ್ ಪ್ರೊಸೀಜರ್ಸ್ ಇದಾವ. ನಾವು ತುಪ್ಪನ ಹೀಟಪ್ ಮಾಡಿ ಇನ್ನ ಡೆನ್ಸ್ ಮಾಡಿ ಡಬಲ್ ವೆಸಲ್ ಮೆಥಡ್ ಒಳಗ ಹೀಟ್ ಮಾಡ್ತೇವ್ರಿ. ಅಂದ್ರ ಒಂದ್ ವೆಸಲ್ ಒಳಗ ನೀರ್ ಇರ್ತೈತಿ, ಇನ್ನೊಂದ್ ವೆಸಲ್ ಒಳಗ ತುಪ್ಪ ಇರ್ತೈತಿ. ಎರಡು ಬಾಂಡೆ ನಡಕ ನೀರ್ ಇರ್ಬೇಕು. ಹಂಗ ಮಾಡಿ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅದಾವ, ಪರ್ಟಿಕ್ಯುಲರ್ ವಿಸ್ಕಾಸಿಟಿ ಟೆಸ್ಟ್ ಆಕೈತಿ. ಎಲ್ಲ ಅವು ಟೆಸ್ಟ್ ಆದ್ಮೇಲೆನೆ ಅದು ನಮ್ಗೆ ಫ್ಯೂಚರ್ ಯೂಸಿಗೆ ಪ್ರಿಸರ್ವೇಟಿವ್ಗೆ ಅನುಕೂಲ ಇದ್ದಂಗೆ. ನಾವು ಡೈರೆಕ್ಟ್ ಹಂಗ ತೆಗೆದು ಹಂಗ ಇಟ್ವಿ ಅಂದ್ರ ಹುಳಿ ಆಕೈತಿ, ಫರ್ಮೆಂಟೇಶನ್ ಆಕೈತಿ, ಆಲ್ಕೋಹಾಲ್ ಸಿಕ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದ್ರೊಳಗೆ ಮೈಕ್ರೋಬಿಯಲ್ ಬೆಳ್ಯಾಕ ಆಹಾರ ತಿನ್ನಕ್ ಚಾಲೂ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲ ಅದ್ರ ಬಗ್ಗೆ ಜೇನು ಕೃಷಿ ಬಗ್ಗೆ ಮಾಹಿತಿ ಕೊಟ್ರ ಇವಾಗ ರಿಟರ್ನ್ ನಾವು ಹೊರಡ್ತಿದ್ದೇವೆ. ಧನ್ಯವಾದಗಳು. ಹೋಗ್ಬರ್ರಿ, ಹಂಗಾರ ಏನೋ ಡೌಟ್ಸ್ ಇದ್ರು ಫೋನ್ ಹಚ್ಚ್ರಿ. ಇವಾಗ ನಾವು ರಿಟರ್ನ್ ACR ಹೋಗ್ತಿದ್ದೇವೆ. ಟ್ರೈನಿಂಗ್ ಎಲ್ಲ ಮುಗಿತಾ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರೆ. ಫೀಲ್ಡ್ ವಿಸಿಟ್ ಮುಗಿಸ್ಕೊಂಡು ಬಂದ್ವಿ ನಾವು ಜಸ್ಟ್. ಇವಾಗ ನಾವು ICR ಕ್ಯಾಂಪಸಲ್ಲಿ ಇದ್ದೇವೆ. ಎಲ್ಲರೂ ಇಳಿದು ಹೋದ್ರೆ ನಾನು ಇಳಿತೀನಿ. ಇವಾಗ ಮಾತ್ರ ಸಖತ್ತಾಗಿತ್ತು ಟ್ರೆಕ್ಕಿಂಗ್. ಇವಾಗ ಫಸ್ಟ್ ಕ್ಲಾಸ್ ಊಟ ಮಾಡೋಣ. ಊಟ ಮಾಡಿದಾದ್ಮೇಲೆ ಮತ್ತೆ ಏನೇನು ಹೇಳ್ತಾರೆ ಕೇಳ್ಕೊಂಡು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡೋಣ. ನೋಡ್ರಿ ಎಲ್ಲರೂ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಬಂದಾರ ಹೊಂಟಾರೆಲ್ಲ. ಇವಾಗ ಊಟ ಮಾಡೋಂಥ ಹಸಿ ಭಾಳ ಆಗೈತಿ. ಮಾತ್ರ ಟ್ರೈನಿಂಗ್ ಮಾತ್ರ ಸಖತ್ತಾಗೈತೆ. ಫೀಲ್ಡ್ ವಿಸಿಟ್ ಒಳಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳಿದ್ರು ಅವರು, ಇನ್ ಡೀಟೇಲ್ ಆಗಿ ವಿತ್ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಭಾಳ ಚಲೋ ಅನ್ನಿಸ್ತಾ ಟ್ರೈನಿಂಗ್ ಪ್ರೋಗ್ರಾಮ್ ಮಾತ್ರ ಇದೆ. ಇವಾಗ ಊಟ ಮಾಡೋಣ. ಏನೇನಿದೆ ಊಟಕ್ಕೆ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ತಿದ್ದೀರಿ ನೀವು, ಊಟದ್ದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಉಪ್ಪಿನಕಾಯಿ, ಚಟ್ನಿ, ಲೆಮನ್, ಸಾಲ್ಟ್, ಇದು ಮೊಸರು ಇದೆ, ದಾಲ್ ಇದೆ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಇದೆ, ಮಸಾಲೆ ಕ್ಯಾಪ್ಸಿಕಮ್ ಇದೆ. ಇಲ್ಲಿ ಚಪಾತಿ ಐತೆ, ಇಲ್ಲಿ ಕಟ್ಟಿ ರೊಟ್ಟಿ ಐತೆ. ಆಮೇಲೆ ನೋಡತ್ತೀರಿ ಫಸ್ಟ್ ಕ್ಲಾಸ್ ಎಗ್ ಕರಿ ಮಾಡಿದಾರೆ ಇವತ್ತು. ಎಗ್ ಕರಿ, ಅದಕ್ಕೆ ಒಂದು ಬೌಲ್ ಇದೆ ಮತ್ತು ಎಗ್ ಇದೆ. ಇಲ್ಲಿ ರೈಸ್ ಇದೆ, ಕುಷ್ಕ ಮಾಡಿದ್ದಾರೆ. ಊಟದ ಅರೇಂಜ್ಮೆಂಟ್ ಮಾತ್ರ ಸಖತ್ತಾಗೈತಿ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ, ನಾವೇ ಊಟ ಮಾಡೋಣ. ಊಟ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತ ಸಖತ್ತಾಗಿದೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.
ಅದಕ್ಕೆ ಯಾವ್ದು ಸೊಲ್ಯೂಷನ್ ಹುಡ್ಕೊಂಡಿಲ್ಲ ನೀವು? ಯಾವ್ದು ಸರ್? ಉರಿ ಸ್ವಲ್ಪ ಕಡಿಮೆ ಇದು ಸರ ಸಾಧ್ಯನೇ ಇಲ್ಲ ಸರ್ ಅದು, ಯಾವ್ದು ವರ್ಷ ಆಗಿರೋದು ಸಾಧ್ಯನೇ ಇಲ್ಲ ಸರ್. ಉರಿ ಇದ್ದೇ ಇರ್ತದೆ. ಬಾಳ್ ಕಟ್ಟ ಉರಿ ಇರ್ತದೆ ಅದು. ಕಿವಿಗೆ ಮೂಗಿಗೆ ಕಡದ್ರೆ ಮಾತ್ರ ನಿಮ್ ಎರಡು ಕಣ್ಣಾಗ ನೀರ ಬರ್ತಾವ್ರಿ, ಅಷ್ಟ ಬಾಳ್ ಕೆಟ್ಟ ಜುಮ್ ಅಂತ ಉರಿಯುತ್ತೆ. ಆಮೇಲೆ ತುಟಿ ಮೇಲ್ಗಡೆ ಇಲ್ಲೆಲ್ಲಾದ್ರೂ ಕಡದ್ರೆ ಬಾಳ ಕೆಟ್ಟ ನೋವು ಆಗುತ್ತೆ. ಕಿವಿಗೆ ಇನ್ನಾದ್ರೂ ನಂಗೆ ಚುಟು 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 ಅಂತಿರ್ತೈತೆ ಅದು.